ನಿತ್ಯ ಸಚಿವ ಕೆ.ವಿ. ಶಂಕರೇಗೌಡರವರ ಸ್ಮರಣಾರ್ಥ ಮತ್ತು ಪಿಇಟಿ ಆಹ್ವಾನಿತ ಸೆಲೆಬ್ರಿಟಿಗಳ ಕ್ರಿಕೆಟ್ T20 ಲೀಗ್ ಪಂದ್ಯವು ನಗರದ PS ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಜರುಗಿತು. ಕೆ.ವಿ. ಶಂಕರೇಗೌಡರ ಸ್ಮರಣಾರ್ಥ ಪಿಇಟಿ T20 ಪ್ರೀಮಿಯರ್ ಲೀಗ್ ಸೀಸನ್ 1ರ ಕಾರ್ಯಕ್ರಮವನ್ನು ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ವಿಜಯಾನಂದರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಕಡೆ ನೋಡಿದವ್ರು ಬರೋಲ್ಲ, ಅವ್ರು ಹಿಂದೆ ಎಷ್ಟು ಒಳ್ಳೆ ಹೇಳ್ತಾರೆ. I request all dignitaries to come on the stage. ಕನ್ನಡ ಪ್ರಸಿದ್ಧ ಚಲನಚಿತ್ರ ಕಿರುತೆರೆ ಸಂಗೀತ ನಿರ್ದೇಶಕರು ಹಾಗೂ ಪ್ರಾದೇಶಿಕ ಕ್ರಿಕೆಟ್ ಆಟಗಾರರಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ವಿಜಯಾನಂದನ್ ಅವರು ಮಾತನಾಡಿ, ಕಲಾವಿದರು ಇವತ್ತು ನಮ್ಮ ಪದಾರ್ಪಣೆ ಆಗಿದೆ ನಮ್ಮ ಮಣ್ಣ ಮೇಲೆ. ನಮ್ಮ ತಂದೆ ನಮ್ಮ ತಾತ ಅವರು ನಾವು 6 ಸಿನಿಮಾ ತೆಗೆದಿದ್ವಿ. ಸಂಕ್ರಾಂತಿ, ಹೊಸ ನೀರು, ನಮ್ಮ ತಂದೆ ಸಿನಿಮಾ ಮಾಡಿದ್ರು, ನಾನು ಮಾಡಲಿಲ್ಲ. ಕಲೆ ನಮ್ಗೆ ಯಾಕೋ ಜಾಸ್ತಿ ಬರಲಿಲ್ಲ. ನಮ್ಮೂರಲ್ಲಿ ಕಲಾವಿದ ಅಂತ ಇರೋದೇ ನಮಗೆ ರವಿಯಣ್ಣ ಒಬ್ಬನೇ. ಇದು ಕಲೆ ಮತ್ತು ಸಂಸ್ಕೃತಿಯಿಂದ ಕಟ್ಟಿರೋ ಸಂಸ್ಥೆ ಇದು. ತದನಂತರ ಚೌಡಯ್ಯನವರು ಅಂತೇಳಿ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದ್ರು. ಇಂದಿನ ಅಧ್ಯಕ್ಷರು ಈ ವಾಸ್ ex-MLA ಫಾರ್ 4 ಟರ್ಮ್. ಸ್ವಿಮ್ಮಿಂಗ್ ಪೂಲು, ಬ್ಯಾಡ್ಮಿಂಟನ್ನು, ಟೇಬಲ್ ಟೆನ್ನಿಸು, ಬಾಸ್ಕೆಟ್ಬಾಲು, ಕ್ರಿಕೆಟ್ ಸ್ಟೇಡಿಯಂ. ಇದು ವಿ ಹ್ಯಾವ್ ಕೊಲಾಬ್ರೇಟೆಡ್ ವಿತ್ KSCA. ಏನೇ ಡೆವಲಪ್ಮೆಂಟ್ ಮಾಡ್ರು ಅವ್ರ ಜೊತೆ ಚರ್ಚೆ ಮಾಡಬೇಕು. ನಿಮ್ಮ ಸಲಹೆನ ತಗೋತೀವಿ. ಸೊ ಇದಾಗಿ ಹೆಚ್ಚು ಕಮ್ಮಿ 12-14 ವರ್ಷ ಆಗಿರ್ಬೇಕು ಒಂದೇ ರಂಜಿ ನಡೆದಿರೋದು ಕರ್ನಾಟಕ, ಮಹಾರಾಷ್ಟ್ರ. ಯಾಕಿದ್ನ ಹೇಳ್ದೆ ಅಂದರೆ ಇದು ಕಲೆಯಿಂದ ಕಟ್ಟಿರೋ ಸಂಸ್ಥೆ. ನೀವು ಎಲ್ಲರೂ ಬಂದಿದ್ದೀರಾ, ನಮಗೆಲ್ಲ ಭಾಳ ಖುಷಿ. ನಮಗೆ ಏನಾದ್ರು ಸಣ್ಣ ತಪ್ಪು ಆದರೆ ಹೇಳಿ, ನೆಕ್ಸ್ಟ್ ಟೈಮ್ ಇನ್ನು ತಿದ್ಕೋತೀವಿ. ಏನಿದ್ರು ಖುಷಿಯಾಗಿ ಹೋಗಿ. ಯಾಕೆ ಮಂಡ್ಯದ ಮಣ್ಣು ಯಾವತ್ತೂ ಕಲಾವಿದ್ರನ್ನ ಕೈ ಬಿಟ್ಟಿಲ್ಲ. ಬಾಸ್ ನಿನ್ನ ಕಾರ್ಯಕರ್ತೆ ನೆಕ್ಸ್ಟ್ ಹೇಳ್ಬೇಕು. ನೀನು ಸಿಂಗ್ಯುಲರ್ಲಿ ಹೇಳ್ತಿಲ್ಲ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನಮ್ಮ ಶಂಕರಗೌಡರು, ನಮ್ಮ ಸುಶೀಲಮ್ಮ ಇಲ್ವಾ, ಸುಧಾ ಬೊಮ್ಮಾಯಿ ಅಂತೇಳಿ, ನಮ್ಮ ಸುಧಾ ಬೊಮ್ಮಾಯಿನವ್ರ ಮೊಮ್ಮಗನೂ ಇತ್ತ ಕ್ಲಾಸ್ಮೇಟ್ಸ್ ಅಲ್ಲ, ವಾಲಿಬಾಲಲ್ಲಿ ಭಾಳ ಜೋರಾಗಿದ್ದಾರೆ ಯಜಮಾನ್ರು. ಸೊ ಎಲ್ರಿಗೂ ನಿಂಗೆ ಥ್ಯಾಂಕ್ಸ್ ಕಣೋ ಅನ್ಸಸ್ಲು. ಪಾಪ ಇವೆಂಟ್ ಮಾಡಿಕೊಟ್ಟಿದ್ಯಾ. ಪಾಪ ಇಲ್ಲಿ ನಂದಕಿಶೋರ್ ಬರೋ ಇಲ್ಲಿ. ನಂತರ ಮಾತನಾಡಿದ ಚಲನಚಿತ್ರ ಹಾಗೂ ಸಿಲ್ಲಿನಲ್ಲಿ ಧಾರಾವಾಹಿಯ ಹಾಸ್ಯ ಕಲಾವಿದರಾದ ರವಿಶಂಕರ್ ಅವರು ಮಾತನಾಡಿ, ಸಚ್ಚಿದಾನಂದ ಅವರು ನಂಗೆ ಸೋದರ ಮಾವ ಆಗಬೇಕು. ಅವರು ನನ್ನ ಕರ್ಕೊಂಡೋಗಿ ಈ ನಮ್ಮ ಬೆಂಗಳೂರಿಗೆ ನನ್ನ ಬಿಟ್ಟಿದ್ದು. ಇಲ್ಲ ಅಂತಂದ್ರೆ ಅವ್ರು ಏನಾದ್ರು ಕರ್ಕೊಂಡು ನಿನ್ನಲ್ಲಿ ಪ್ರತಿಭೆ ಇದೆ, ಬಾಯಲ್ಲಿ ನಡಿಯಲ್ಲಿಗೆ ಬೆಂಗಳೂರಿಗೆ ಅಂತ ಕರ್ಕೊಂಡೋಗಿ ಬಿಡಲಿಲ್ಲ ಅಂತಂದಿದ್ರೆ ನಾನಿವತ್ತು ನಟನೂ ಆಗ್ತಿರ್ಲಿಲ್ಲ, ನಿಮಗೆ ಪರಿಚಯನೂ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಮ್ಮ ಸೋದರ ಮಾವ ಇವತ್ತು ಎಲ್ಲೇ ಇದ್ರು ಕೂಡ ಅವರಿಗೆ ನನ್ನ ಚಿರಋಣಿ. ಅವರ ಋಣ ನನ್ನ ಮೇಲಿದೆ. ಅವರ ಪ್ರೀತಿ, ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತೆ. ಅವರ ತಂದೆ ಹಾಗೆ, ಅವರ ತಾತನ ಹಾಗೆ ನಮ್ಮ ಅಧ್ಯಕ್ಷರಾದಂಥ ವಿಜಯ್ ಅವರು ಬಹಳ ಮುತುವರ್ಜಿ. ಎಲ್ಲಿದ್ರು ಕೂಡ ಫೋನ್ ಮಾಡಿ ಮಾತಾಡ್ಸೋದು. ಕಲಾವಿದರನ್ನ ಕಂಡ್ರೆ ತಾತ ಹೇಗೆ ಕಲಾವಿದರನ್ನ ತುಂಬ ಪ್ರೀತಿ ಮಾಡ್ತಿದ್ರು, ತಂದೆ ಹೇಗೆ ಕಲಾವಿದರನ್ನ ಪ್ರೀತಿ ಮಾಡ್ತಿದ್ರು, ಅದೇ ನಿಟ್ಟಿನಲ್ಲಿ, ಅದೇ ದಾರಿನಲ್ಲಿ ನಮ್ಮ ಅಧ್ಯಕ್ಷರಾದಂಥ ವಿಜಯ್ ಕೂಡ ಅದೇ ನಿಟ್ಟಿನಲ್ಲಿ, ಅದೇ ದಾರಿಯಲ್ಲಿ ಸಾಕ್ತಾ ಇದ್ದಾರೆ. ಕಲಾವಿದರು ಅಂದರೆ ಬಹಳ ಹೆಮ್ಮೆ, ಬಹಳ ಪ್ರೀತಿ. ಅವ್ರನ್ನ ಎಲ್ಲೇ ಎದುರು ಕರೆದು ಸನ್ಮಾನಿಸೋದು, ಪ್ರೀತಿ ಮಾಡೋದು, ಅವ್ರಿಗೆ ಏನು ಬೇಕು ಮುತುವರ್ಜಿ ವಹಿಸಿ ನೋಡ್ಕೊಳ್ಳೋದು ಎಲ್ಲ. ಸೊ ಅದು ಸಾಕ್ತಾ ಇದೆ. ಈಗ ಸೀಸನ್ 1 ಅಂತ ಹೆಸರಿಡಿದ್ರೆ ಮುಂದೆ ಸೀಸನ್ 2 ಆಗುತ್ತೆ. ಪ್ರತಿ ವರ್ಷನ 3, 4, 10 ಅಂತ ಮಾಡ್ಕೊಂಡು ಹೋಗ್ತಾ ಇರೋಣ. ಆದ್ರೆ ನಮ್ಮ ಅಧ್ಯಕ್ಷರಲ್ಲಿ ಒಂದು ಮನವಿ, ಮಂಡ್ಯದಲ್ಲಿ ಸರಿಯಾಗಿ ಒಂದು ಕ್ರಿಕೆಟ್ ಗ್ರೌಂಡ್ ಇರಲಿಲ್ಲ. ಯಾಕೆಂದ್ರೆ ಸ್ಟೇಡಿಯಂ ಆಡ್ತಿದ್ರಾಗ ಅಲ್ಲಿ ಫುಟ್ಬಾಲ್ ಅವ್ರಿಗೂ ನಮ್ಗೆ ಯಾವಾಗಲೂ ಜಗಳ ಆಗೋದು. ಸೊ ಹಾಗಾಗಿ ಇದೇ ಸ್ಟೇಡಿಯಂನ ಸ್ವಲ್ಪ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿಬಿಟ್ರೆ, ಒಂದು ವಿಶೇಷವಾದ ವಿನ್ಯಾಸದೊಂದಿಗೆ ಇಂಪ್ರೂವ್ ಮಾಡಿ ಅದನ್ನ ಹೊನಲು ಬೆಳಕಿನ ಅಂದರೆ ಫ್ಲಡ್ ಎಲ್ಲ ಹಾಕಿಸಿ ಸುತ್ತ ಮಾಡಿದ್ರೆ ಮಂಡ್ಯ ಒಂದು ಅದ್ಭುತವಾದ ಕ್ರಿಕೆಟ್ ಸ್ಟೇಡಿಯಂ ಆಗುತ್ತೆ. ಆ ಕ್ರಿಕೆಟ್ ಸ್ಟೇಡಿಯಂಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಮೈಸೂರಿಂದ ಬರ್ತಾರೆ, ಯಾವ್ಯಾವ ಬಂದು ಇಲ್ಲಿ ಆಡ್ಬೋದು. ಸೊ ಅದೊಂದು ರಿಕ್ವೆಸ್ಟ್ ನಮ್ಮ ಅಧ್ಯಕ್ಷರಿಗೆ, ಅದು ಮಾಡಿಕೊಡಿ. ನಮ್ಮ ಹುಡುಗರಲ್ಲಿ ತುಂಬ ಚೆನ್ನಾಗಿ ಇವತ್ತು ಎಷ್ಟು ಚೆನ್ನಾಗಿ ಆಡ್ತಿದ್ರು ಕ್ರಿಕೆಟ್ನ ನೋಡಿದ್ರೆ ನಮ್ಗೆ ಖುಷಿ ಆಗ್ತಿತ್ತು. ಅವತ್ತು ನಮ್ಗೆ ಅಷ್ಟು ಅನುಕೂಲ ಇರಲಿಲ್ಲ. ನಮ್ಮ PS ಕಾಲೇಜಲ್ಲಿ ನಮ್ದೊಂದು ಸಣ್ಣ ಟೀಮ್ ಇತ್ತು. ಇವತ್ತು ಅಲ್ಲಿ ಆಡ್ತಿದ್ದಂಥ ಟ್ಯಾಲೆಂಟ್ ಎಲ್ಲ ದೊಡ್ಡ ದೊಡ್ಡ ಸ್ಟೇಡಿಯಂ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ರಿಯಾಜ್ ಅಂತ, ತಾಜ್ ಅಂತ, ಅವರೆಲ್ಲ ಭಾಳ ಅದ್ಭುತ ಕ್ರಿಕೆಟಿಗರು. ಸೊ ನೀವು ಆಡೋದೆಲ್ಲ ನೋಡಿ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ನಮ್ಮ ಅಧ್ಯಕ್ಷನ ಕೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಯಾರೋ ಒಬ್ರು ಒಳ್ಳೆ ವಿನ್ಯಾಸಗಾರನ ಕರೆದು ಈ ಸ್ಟೇಡಿಯಮನ್ನು ಇನ್ನೂ ಇಂಪ್ರೂವ್ ಮಾಡಿ ಫೆಡ್ಲೈಟ್ ಸ್ಟೇಡಿಯಮನ್ನು ಮಾಡಿದ್ರೆ ಅದಕ್ಕೆ ಆದಾಯನೂ ಬರುತ್ತೆ, ಆ ಟ್ರಸ್ಟ್ಗೆ ದುಡ್ಡು ಒಂದಷ್ಟು ಬರುತ್ತೆ. ನಿಮಗೆಲ್ಲ ಗೊತ್ತಿದೆಯೋ ಒಂದು ವಿಚಾರ ಹೇಳ್ತೀನಿ. ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರನ್ನು ಹೊಂದಿರುವಂಥ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂಗೆ ಮಂಡ್ಯದ ಮಣ್ಣೇ ಹೋಗೋದು ಪಿಚ್ಗೆ. ಇದಕ್ಕೆ ನೆನಪಲ್ಲಿ ಈ ಮಂಡ್ಯದ ಮಣ್ಣನ್ನೇ ಅಲ್ಲಿ ಪಿಚ್ಗೆ ಹಾಕೋದು. ಈ ಮಂಡ್ಯದ ಮಣ್ಣನ್ನು ಬಿಟ್ಟು ಬೇರೆ ಯಾವ ಮಣ್ಣನ್ನು ಹಾಕಲ್ಲ ಅವರು. ಅಲ್ಲಿ ಪಿಚ್ಚಲ್ಲಿರೋದು ನಮ್ಮ ಮಣ್ಣು.
ಸೊ ಎಂಥ ಖುಷಿ, ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ದೊಡ್ಡ ಹೆಸರು ಅದಕ್ಕೆ. ಅದು ಪಿಚ್ ಅಷ್ಟು ಚೆನ್ನಾಗಿದೆ, ಗ್ರೌಂಡ್ ಅಷ್ಟು ಚೆನ್ನಾಗಿದೆ ಅಂತ. ಎತ್ತಲೇ ಓಕೆ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ. ನಂತರ ಮಾತನಾಡಿದ ಲೂಸ್ ಮಾತ್ ಖ್ಯಾತಿಯ ಚಲನಚಿತ್ರ ನಟರಾದ ಯೋಗಿ ಅವರು ಮಾತನಾಡಿ, ನಿಮ್ಮೆಲ್ಲರನ್ನು ನೋಡಿ ತುಂಬಾ ಖುಷಿ ಆಯ್ತು. ಜೊತೆಗೆ ನನ್ನನ್ನ ಈ ಒಂದು ಟೂರ್ನಮೆಂಟ್ಗೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. DK ಇಷ್ಟೊಂದು ಸೀರಿಯಸ್ ಆಗಿ ಏನು ಹೇಳ್ತಾ ಇಲ್ವಲ್ಲ, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ? ಎಲ್ಲ ಸೇರಿದ್ದೀವಿ, ಚೆನ್ನಾಗಿ ಆಟ ಆಡೋಣ. ಇನ್ನ ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು, ಫೆಬ್ರವರಿ 14th ಸಿದ್ಲಿಂಗು ಪಾರ್ಟ್ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಿನಿಮಾ ನೋಡಿ, ಖಂಡಿತವಾಗ್ಲೂ ತಮ್ಮೆಲ್ರಿಗೂ ಇಷ್ಟ ಆಗುವಂತ ಒಂದು ಸಿನಿಮಾ, ಫ್ಯಾಮಿಲಿ ಸಮೇತ ಕೂತ್ ನೋಡುವಂತ ಒಂದು ಸಿನಿಮಾ. ಸೊ ದಯವಿಟ್ಟು ಫೆಬ್ರವರಿ 14 ಮಿಸ್ ಮಾಡದೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ಇನ್ನೊಬ್ಬ ಚಲನಚಿತ್ರ ನಟರಾದ KGF ಖ್ಯಾತಿಯ ಗರುಡರವರು ಮಾತನಾಡಿ, KVS ಕಪ್ಗೆ ನನಗೆ ಆಹ್ವಾನ ಕೊಟ್ಟ ನಮ್ಮ DKಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ನನ್ನ ಈ ವೇದಿಕೆ ಮೇಲಿರುವ ನನ್ನ ಗೆಳೆಯರು, ಕಲಾವಿದರಾದ್ರ ನನ್ನ ಯಾರಿಗೆದ್ರು ಈ ಸಲ ಧೈರ್ಯವಾಗಿ ಹೇಳ್ಬೋದು ಕಪ್ ನಮ್ದೆ ಅಂತ. ಯಾರು ಎಲ್ಲ ನಮ್ಮವರೇ. ಬಿಸಿಲಿದೆ, ಬಿಸಿಲಲ್ಲಿ ಆಡ್ಬೇಕು. ಇನ್ನೊಂದು ಒಳ್ಳೆ ವಿಷಯ ಅಂದ್ರೆ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ. ಅವತ್ತು ನನ್ನ ಗೆಳೆಯ ಯೋಗಿದು ಸಿದ್ಲಿಂಗು 2 ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೇಕು, ಎಲ್ಲರಿಗೂ ಹೇಳ್ಬೇಕು, ಬ್ಲಾಕ್ ಬಸ್ಟರ್ ಹಿಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಚಲನಚಿತ್ರ ನಟರಾದ ಯೋಗಿ, ರವಿಶಂಕರ್, ಅನುಪಮ್, ಗರುಡರವರನ್ನು ಸನ್ಮಾನಿಸಲಾಯಿತು. ದ್ವಿತೀಯಾರ್ಧ ಸೆಕೆಂಡ್ ಇನ್ನಿಂಗ್ಸ್ ಕೆಲವು ಕ್ಷಣಗಳಲ್ಲಿ ಆರಂಭವಾಗಲಿದೆ. ಓಪನರ್ ಬ್ಯಾಟ್ಸ್ಮನ್ ಆಗಿ ಬ್ಯಾಟ್ ಥ್ರೋ. 10 ಓವರ್ಗಳ ನಂತರ ಎಂಡ್ ಚೇಂಜ್ ಆಗಿದೆ. ಬಾಯ್ಸ್ ಕಾಲೇಜ್ ತುದಿಯಿಂದ ಉತ್ತಮವಾದ ಎಸೆತ. ಬ್ಯಾಟ್ಸ್ಮನ್ ಹಾಗೂ ಕೀಪರ್ ಇಬ್ಬರು ಬೀಟ್ ಆಗಿದ್ದಾರೆ. ಈ ಸಮಾರಂಭದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ವಿಜಯಾನಂದರವರು, ರಾಮಲಿಂಗಯ್ಯನವರು, ನಟರಾದ ರವಿಶಂಕರ್ ಅವರು, ಲೂಸ್ ಮಾದ ಖ್ಯಾತಿಯ ಯೋಗಿರವರು, ಶ್ರೀ ಗರ್ಡರವರು, ಕೋದಂಡಪಾಣಿರವರು ಹಾಗೂ PS ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಗೂ ಕ್ರೀಡಾಪಟುಗಳು ಹಾಜರಿದ್ದರು. ಅಲ್ಲೇ ಉಳಿಯಪ್ಪ ನಮಗೆ, ಹುಲಿ 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 ಅಲ್ಲ ಹುಲಿ. ಹಾಂ, ಆಲ್ ದ ಬೆಸ್ಟ್. ಒಂದ್ಸತಿ ಹಾಂ, ಆಯ್ತೈತೆ. ಹಾಂ, ನೋಡೋಣ.